ವಿಘ್ನರಾಜ ವಿಶುದ್ಧವಾಣಿ ವಿಶೇಷ ವಿಷ್ಣು ವಿಶಿಷ್ಟ ಶಂಕರ ವಾಯು ಜಲ ಗಗನ ನಲ ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯಾಂತ ಅಂತಕ್ಕೆ ಸಚ್ಚಿತ್ ಆನಂದ ರೂಪಕ್ಕೆ ರೂಪ ನೂರುಳ್ಳ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ತಂದೆಗೆ ಮಗಳಾಗಿ, ಗಂಡನಿಗೆ ಬೆಳವಣಿಗೆಯಾಗಿ, ಸಹೋದರನಿಗೆ ಆಸರೆಯಾಗಿ, ಮಗುವಿಗೆ ತಾಯಿಯಾಗಿ, ಸಾಧನೆಗೆ ಸ್ಫೂರ್ತಿಯಾಗಿ, ಮನೆಯ ಬೆಳಕಾಗಿ ನಿಲ್ಲುವಂತಹ ಎಲ್ಲ ಮಹಿಳಾ ಮನೆಯರಿಗೆ, ಸಹೋದರಿಯರಿಗೆ, ತಾಯಂದಿರಿಗೆ ಶುಭಾಶಯಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಭಾರತ ಸರ್ಕಾರದ ನೆಹರು ಯುವ ಕೇಂದ್ರ ಬೆಳಗಾವಿ, ಯುವ ಕಾರ್ಯ ಹಾಗೂ ಕ್ರೀಡಾ ಸಚಿವಾಲಯ, ಭಗೀರಥ ಯುವಕ ಮಂಡಳ ಹಳ್ಳೂರು ಹಾಗೂ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2022-23 ನಮ್ಮ ಸಭಾಭವನದಲ್ಲಿ ನಾವು ನಡೆಸ್ತಾ ಇದ್ದೇವೆ. ಈಗ ವೇದಿಕೆಯಲ್ಲಿ ಇರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರನ್ನು ಒಮ್ಮೆ ಚಪ್ಪಾಳೆಯೊಂದಿಗೆ ನಾವು ವೇದಿಕೆಯಲ್ಲಿ ಕರೆಯೋಣ. ಸ್ನೇಹಿತರೆ, ಯಾವುದೇ ಒಂದು ಕಾರ್ಯ ಪ್ರಾರಂಭ ಆಗಬೇಕಾದ್ರೆ ದೇವತಾ ಪ್ರಾರ್ಥನೆ ಮುಖ್ಯ. ಅಂತಹ ಪ್ರಾರ್ಥನೆಯನ್ನು ನಮ್ಮ LY ಅಡಿಹುಡಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ನಡೆಸ್ಕೊಡ್ತಾ ಇದ್ದಾರೆ. ಅವರನ್ನು ವೇದಿಕೆಗೆ ಆಹ್ವಾನಿಸೋಣ. ಜೋರಾದ ಚಪ್ಪಾಳೆ. ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ, ಪ್ರೇಮದಿಂದಲೇ ಸಲಹು ಮಾತೆ, ನೀಡು ಸನ್ಮತಿ ಸೌಖ್ಯದಾತೆ. ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ, ಅಂಧಕಾರವ ಓಡಿಸು, ಜ್ಞಾನ ಜ್ಯೋತಿಯ ಬೆಳಗಿಸು, ಹೃದಯ ಮಂದಿರದಲ್ಲಿ ನೆಲೆಸು, ಚಿಂತೆಯ ಅಳಿಸು, ಶಾಂತಿಯ ಉಳಿಸು. ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ, ನಿನ್ನ ಮಡಿಲಿನ ಮಕ್ಕಳಮ್ಮ, ನಿನ್ನ ನಂಬಿದ ಕಂದರಮ್ಮ, ನಿನ್ನ ಕರುಣೆಯ ಬೆಳಗಲಮ್ಮ, ಬಾಳನು ಬೆಳಗಮ್ಮ, ನಮ್ಮ ಕೋರಿಕೆ ಆಲಿಸಮ್ಮ. ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ, ಒಳ್ಳೆ ಮಾತುಗಳಾಡಿಸು, ಒಳ್ಳೆ ಕೆಲಸವ ಮಾಡಿಸು, ಒಳ್ಳೆ ದಾರಿಯಲೆಮ್ಮ ನಡೆಸು, ವಿದ್ಯೆಯ ಕಲಿಸು, ಆಸೆ ಪೂರೈಸು. ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ, ಪ್ರೇಮದಿಂದಲೇ ಸಲಹು ಮಾತೆ, ನೀಡು ಸನ್ಮತಿ ಸೌಖ್ಯದಾತೆ. ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ, ಪ್ರೇಮದಿಂದಲೇ ಸಲಹು ಮಾತೆ, ನೀಡು ಸನ್ಮತಿ ಸೌಖ್ಯದಾತೆ. ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ, ಜ್ಞಾನದಾತೆ ನಮೋಸ್ತುತೆ, ಜ್ಞಾನದಾತೆ ನಮೋಸ್ತುತೆ. ವಿದ್ಯಾರ್ಥಿ ವೃಂದಕ್ಕೆ ಧನ್ಯವಾದಗಳು. ಸ್ನೇಹಿತರೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2022-23 ನಮ್ಮ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರದ ಸಭಾಭವನದಲ್ಲಿ ಆಯೋಜಿಸಲಾಗಿದೆ. ನಮ್ಮ ಮುಖ್ಯೋಪಾಧ್ಯಾಯರು ಹೂಗುಚ್ಛವನ್ನು ನೀಡಿ ಪುರಸಭೆ ಅಧ್ಯಕ್ಷರನ್ನ ಸ್ವಾಗತಿಸಿಕೊಳ್ಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಅದರಂತೆ ಈ ಕಾರ್ಯಕ್ರಮಕ್ಕೆ ಇನ್ನೂರು ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಡಾಕ್ಟರ್ ಭಾರತಿ ಕೋಣಿ ಮೇಡಮ್ ಅವರಿಗೆ ಶ್ರೀ ಅಶ್ವಿನಿ ಅವರು ಹೂಗುಚ್ಛವನ್ನು ನೀಡಿ ವೇದಿಕೆಗೆ ಬರಮಾಡಿಕೊಳ್ಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಅದರಂತೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀಯುತ LY ಅಡಿಹುಡಿ ಸರ್ ಅವರಿಗೆ ಮಂಟೂರ್ ಅವರು ಹೂಗುಚ್ಛವನ್ನು ನೀಡಿ ವೇದಿಕೆಗೆ ಬರಮಾಡಿಕೊಳ್ಳಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ.
ಈ ಒಂದು ಕಾರ್ಯಕ್ರಮದ ಮುಖ್ಯ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಮೂಡಲಗಿ ಪುರಸಭೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ರೇಣುಕಾ ಹಾದಿಮನಿ ಅವರಿಗೆ ಅಭಿಲಾಷ ಹದಿಗೊಂದು ಅವರು ಹೂಗುಚ್ಛವನ್ನು ನೀಡಿ ಬರಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಅದರಂತೆ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಭಗೀರಥ ಯುವತಿ ಮಂಡಳದ ಅಧ್ಯಕ್ಷರಾಗಿರ್ತಕ್ಕಂಥ ಸಾಕಷ್ಟು ಕಾರ್ಯಕ್ರಮಗಳನ್ನು ಹೊಲಿಗೆ ತರಬೇತಿ ಮೂಲಕ ಮಹಿಳೆಯರನ್ನ ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಭಗೀರಥ ಯುವತಿ ಮಂಡಳದ ಅಧ್ಯಕ್ಷರಾದ ಶ್ರೀಮತಿ ಕಸ್ತೂರಿ ಹೆಗ್ಗಾಣಿ ಅವರಿಗೆ ರಾಜೇಶ್ವರಿ ಅವರು ಹೂಗುಚ್ಛವನ್ನು ನೀಡಿ ಬರಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಅದರಂತೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಶಿಲ್ಪಾ ಮೇಡಮ್ ಅವರಿಗೆ ಅಕ್ಷತಾ ಅವರು ಹೂಗುಚ್ಛವನ್ನು ನೀಡಿ ಬರಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಅದರಂತೆ ಇನ್ನೋರ್ವ ಅತಿಥಿಗಳಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಂಕಲ್ಪ ಕ್ರೀಡಾ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸುಭಾಷ್ ಗುಡ್ಡೇಗೌಡ ಅವರಿಗೆ ರಾಘು ಗಂಗನ್ ಅವರವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಿಕೊಳ್ಳಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಅದರಂತೆ ವೇದಿಕೆ ಮೇಲೆ ಇನ್ನೂರು ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಈ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರದ ಫಿಸಿಕಲ್ ಡೈರೆಕ್ಟರ್ ಶ್ರೀಯುತ ಮಂಜುನಾಥ್ ಸರ್ ಅವರಿಗೆ ನಮ್ಮ ತ್ರಿಶೂಲ್ ಅವರು ಹೂಗುಚ್ಛವನ್ನು ನೀಡಿ ಬರಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ತಾ ಇದ್ದಾರೆ. ಸಮಾರಂಭದ ನಿರೂಪಣೆಯನ್ನು ಮಾಡುತ್ತಿರುವ ಶ್ರೀಯುತ ಶಶಿಧರ್ ಸರ್ ಅವರಿಗೆ ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಹನುಮಂತ ಅಂಗಡಿಯವರು ಹೂಗುಚ್ಛವನ್ನು ನೀಡಿ ಬರಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಸಿದ್ದಣ್ಣ ದುರ್ದೊಡ್ಡಿ ಸರ್ ಅವರನ್ನ ನಾವು ಸ್ವಾಗತಿಸ್ತಾ ಇದ್ದೇವೆ. ಮಹಾಂತೇಶ್ ಪುಟಬಾಗಿ ಅವರು ಪುಷ್ಪಗುಚ್ಛವನ್ನು ನೀಡುವ ಮೂಲಕ ಅವರನ್ನು ಸ್ವಾಗತಿಸಿಕೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಈಗ ಕಾರ್ಯಕ್ರಮದ ಮುಂದಿನ ಘಟ್ಟ ಉದ್ಘಾಟನೆಯನ್ನು ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರು ನಡೆಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಸಸಿಗೆ ನೀರೆರಿಯುವ ಮೂಲಕ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ಹೇಳಿ ಪ್ರಾರ್ಥಿಸ್ಕೊಳ್ತೇವೆ. ಸಸಿಗೆ ನೀರೆರಿಯುವ ಮೂಲಕ ಉದ್ಘಾಟಿಸಿದ ಎಲ್ಲ ಗಣ್ಯಮಾನ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈಗ ಪ್ರಥಮ ಭಾರತಾಂಬೆಯನ್ನು ಮನದಲ್ಲಿ ನೆನೆಯುತ್ತಾ ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಈ ದಿನಾಚರಣೆಗೆ ಉದ್ಘಾಟಕರಾಗಿ ಆಗಮಿಸಿದಂಥ ಡಾಕ್ಟರ್ ಭಾರತಿ ಕೋನಿ ಮೇಡಮ್ ಅವರೇ ಹಾಗೂ ಮೂಡಲಗಿ ಪುರಸಭೆಯ ಅಧ್ಯಕ್ಷರಾದಂಥ ಹನುಮಂತ ಗುಡ್ಲಿಮನಿ ಅವರೇ, ಅದೇ ರೀತಿಯಾಗಿ ಮೂಡಲಗಿ ಪುರಸಭೆಯ ಉಪಾಧ್ಯಕ್ಷರಾದಂಥ ರೇಣುಕಾ ಹಾದಿಮನಿ ಅವರೇ, ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ರೂವಾರಿಗಳಾದಂಥ ಸಿದ್ದಣ್ಣ ದುರ್ದುಂಡಿ ಅವರೇ, ಅದೇ ರೀತಿಯಾಗಿ ಮೂಡಲಗಿಯ ಪತ್ರಕರ್ತರಾದಂಥ ಸುಭಾಷ್ ಗೊಡ್ಯಾಗಳವರೇ, ಅದೇ ರೀತಿಯಾಗಿ ಅಧ್ಯಕ್ಷರು ಭಗೀರಥ ಯುವಕ ಮಂಡಳಿ ಹಳ್ಳೂರು ಕಸ್ತೂರಿ ಹೆಗ್ಗಾಣಿ ಅವರೇ ಹಾಗೂ ಮಂಜುನಾಥ್ ಕುಂಬಾರ್ ಅವರೇ ಹಾಗೂ ಇಲ್ಲಿ ಕೂಡಿದಂಥ ಎಲ್ಲ ಶಿಬಿರಾರ್ಥಿಗಳೇ, ಇದು ಮಾರ್ಚ್ 8ನೇ ತಾರೀಕು ನಾವು ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಇದು ಪ್ರಾರಂಭ ಆಗಿದ್ದು ಯಾವಾಗಪ್ಪ ಅಂದರೆ 1977. 1977ರಿಂದ ಮಹಿಳಾ ದಿನಾಚರಣೆಯನ್ನು ಪ್ರಾರಂಭ ಮಾಡಿದರು. ಇದಕ್ಕಿಂತ ಮುಂಚೆ ಮಹಿಳೆಯರು ಯಾಕಪ್ಪ ಅಂದ್ರೆ 4 ಗೋಡೆಗಳ ಮಧ್ಯನೇ ಇರಬೇಕು. ನಮ್ಮ ಭಾರತ ದೇಶ ಏನಾಗಿದೆ ಅಂದರೆ ಪುರುಷ ಪ್ರಧಾನ ದೇಶ, ಅಂದರೆ ಹೆಚ್ಚಾಗಿ ಎಲ್ಲದರೊಳಗೆ ಪುರುಷರನ್ನ ಮುಂದಿರ್ತಾರೆ. ಆ ಉದ್ದೇಶದಿಂದ ಹೆಣ್ಮಕ್ಕಳನ್ನ 4 ಗೋಡೆಗಳ ಮಧ್ಯನೇ ಇರಬೇಕು ಅಂತಕ್ಕಂಥ ಪುರುಷರು ನಾವು ಅವರನ್ನು ತುಳಿಯುವಂಥ ಕೆಲಸವನ್ನು ಮಾಡ್ತಿದ್ದೀವಿ. ಅಂಥ ಒಂದು ಸಂದರ್ಭದಲ್ಲಿ 1977ರಲ್ಲಿ ಮಾರ್ಚ್ 8ನೇ ತಾರೀಕು ಮಹಿಳಾ ದಿನಾಚರಣೆಯನ್ನು ಪ್ರಾರಂಭ ಮಾಡಿದರು. ಮೊದಲಿಗೆ ನಮ್ಮ ತಾಯಿ ಹೆಣ್ಣು, ನಮ್ಮ ಸಹೋದರಿ ಹೆಣ್ಣು, ಹೌದಾ, ನಮ್ಮ ಹೆಂಡತಿನೂ ಹೆಣ್ಣು, ಅವ್ರಿಗೆಲ್ಲ ನಾವು ಗೌರವ ಕೊಡಲೇಬೇಕು. ನಾವು ಪ್ರತಿಯೊಂದಕ್ಕೆ ಹೆಣ್ಣು ಮಕ್ಕಳ ಹೆಸರನ್ನ ಇಡ್ತೀವಿ. ನದಿಗಳ ಹೆಸರು ನೋಡ್ಬೋದು, ಯಾವುದೇ ನೋಡಿ ಸಹಿತ ಹೆಣ್ಣು ಮಕ್ಕಳ ಹೆಸರನ್ನ ಇಡ್ತೀವಿ ನಾವು, ಹೌದಾ.
ನೋಡ್ರಿ ಇನ್ನೊಂದು ಏನಪ್ಪ ಅಂದ್ರೆ ಈ ಸದ್ಯ ಹೆಂಗೈತೆ ಅಂದ್ರೆ ಭ್ರೂಣ ಹತ್ಯೆಯಿಂದ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆಗತ್ತೈತ್ರಿ. ಭ್ರೂಣ ಹತ್ಯೆಯಿಂದ ಅದು ಏನು ಮಾಡ್ತಾರಪ್ಪ ಅಂದ್ರೆ ಹೆಣ್ಣು ಗಂಡು ಚೆಕ್ ಮಾಡ್ಸಕ್ಕೆ ಹೋಗ್ತಾರೆ. ಆ ರೀತಿ ಚೆಕ್ ಮಾಡ್ಸಕ್ಕೆ ಹೋಯ್ತಂದ್ರೆ ಹೆಣ್ಣು ಇತ್ತಂದ್ರೆ ಆ ಮಗುವನ್ನು ಅಲ್ಲೇ ಇದನ್ನು ಮಾಡ್ತಾರೆ. ಆ ರೀತಿ ಮಾಡೋದ್ರಿಂದ ಈ ಸಮಸ್ಯೆ ಏನಾಗೈತೆ ಅಂದ್ರೆ 1,000 ಪುರುಷ ಅಭ್ಯರ್ಥಿಗಳಿಗೆ ಅಂದ್ರೆ 1,000 ಪುರುಷರಿಗೆ 942 ಮಹಿಳೆಯರಿದ್ದಾರೆ. ಎಷ್ಟು ಡಿಫ್ರೆನ್ಸ್ ಐತೆ ನೋಡ್ರಿ, ಭಾರಿ ಕಷ್ಟ ಅದ. ಇದೇ ರೀತಿ ಮುಂದುವರಿಸಪ್ಪ ಅಂದ್ರೆ ಹೆಣ್ಣಿನ ಸಂಖ್ಯೆ ಕಡಿಮೆ ಆಗ್ತದೆ. ಆದ್ದರಿಂದ ಸರ್ಕಾರದವ್ರು ಏನು ಮಾಡ್ಯಾರಪ್ಪ ಅಂದ್ರೆ ಕಾನೂನನ್ನು ಜಾರಿ ತಂದಾರ. ಯಾರು ಭ್ರೂಣ ಚೆಕ್ ಮಾಡಂಗಿಲ್ಲ, ಅದು ಚೆಕ್ ಮಾಡ್ಬೋದು, ಆದ್ರೆ ಹೆಣ್ಣು ಗಂಡು ಹೇಳಂಗಿಲ್ಲ ಅವರು. ಆಮೇಲೆ ಕೆಲವೊಂದು ಏನಾದರೂ ತೊಂದರೆ ಇತ್ತಂದ್ರೆ ಮಾತ್ರ ಭ್ರೂಣ ಹತ್ಯೆನ ಮಾಡ್ಬೋದು, ಹೊರತಾಗಿ ತೊಂದರೆ ಇಲ್ಲದೆ ಯಾರಿಗೂ ಏನೂ ತೊಂದರೆ ಮಾಡಬಾರ್ದು. ಆ ರೀತಿ ಅದ. ಈಗಾಗಲೇ ನಿಮ್ಗೆ ಗೊತ್ತು, ನಮ್ಮ ಭಾರತ ದೇಶನ್ಯಾಗ ಮಹಿಳಾ ಪ್ರಧಾನ ರಾಜ್ಯ ಯಾವ್ದ್ರಿ? ಕೇರಳ. ಮಹಿಳಾ ಪ್ರಧಾನ ರಾಜ್ಯ ನಮ್ಮ ಭಾರತ ದೇಶನಾಗ ಕೇರಳ ರೀ. ಉಳಿದೆಲ್ಲ ಪುರುಷ ಪ್ರಧಾನ ದೇಶದವ. ಅಲ್ಲಿ ಪದ್ಧತಿ ಹೆಂಗೈತಪ್ಪ ಅಂದ್ರೆ ನಮ್ಮ ಕರ್ನಾಟಕದಾಗ ಉಳಿದ ಕಡೆ ಎಲ್ಲ ನಾವು ಹೆಣ್ಣು ನೋಡಕ್ಕೆ ಹೋದ್ರೆ ನಾವು ಗಂಡು ಮಕ್ಕಳ ಹೆಣ್ಣಿನ ಮನೆಗೆ ಹೋಗ್ತೀವಿ ರೀ. ಹೋಗಿ ಹುಡುಗಿ ಇಷ್ಟ ಆಯಿತು ಹ್ಞೂ ಅಂತೀವಿ, ಇಲ್ಲಾಂದ್ರೆ ಬ್ಯಾಡಪ್ಪ ಮುಂದಿನ ಮನೆಗೆ ಹೋಗೋಣ ಅಂತೀವಿ. ಆದ್ರೆ ಕೇರಳ ಒಳಗೆ ಹಂಗಿಲ್ಲ ರೀ, ಹೆಣ್ಮಕ್ಳ ಗಂಡು ನೋಡಕ್ಕೆ ಬರೋದ್ರಿ ಅವ್ರ ಮನೆಗೆ. ಇಲ್ಲೇ ಬಾಜು ರಾಜ್ಯದ ಕತಿ ಆದ ನೀವು ನೋಡಕ್ಕೆ ಹೋಗೋದು, ಅವ್ರ ಹುಡುಗ ಇಷ್ಟ ಆಯ್ತು ಹ್ಞೂ ಅನ್ನೋದಿಲ್ಲ ಅಂದ್ರೆ ಈ ಹುಡುಗ ಬೇಡ ಮತ್ತೆ ನೆಕ್ಸ್ಟ್ ಮುಂದಿನ ಮನೆಗೆ ನೋಡಕ್ಕೆ ಹೋಗೋದು. ಇಲ್ಲೇ ಬಾಜು ಕೇರಳ ರಾಜ್ಯದಾಗ ಅದ. ಆಮೇಲೆ ಮದುವೆ ಆದ್ಮೇಲೆ ರೀ, ನಮ್ಮಲ್ಲಿ ಏನೈತ್ರಿ, ಮದುವೆ ಆದ್ಮೇಲೆ ಹೆಣ್ಮಕ್ಳು ಗಂಡನ ಮನೆಗೆ ಬರ್ತಾರೆ ರೀ. ಕೇರಳದಾಗ ಹಂಗಿಲ್ಲ ರೀ, ಮದುವೆ ಆದ್ಮೇಲೆ ಗಂಡ ಹೆಂಡತಿ ಮನೆಗೆ ಹೋಗ್ಬೇಕ್ರಿ ಸಿಸ್ಟಮ್ ರೀ. ಆಮೇಲೆ ಆಸ್ತಿ ವಿಷಯದಾಗ ಬಂದ್ರೆ ಸಹಿತ ಆಸ್ತಿ ವಿಚಾರಕ್ಕೆ ಬಂದಾಗ ಈಗ ಏನಿರ್ತೈತಿ ರೀ, ಗಂಡಿನ ಮನ್ಯಾಗ ಗಂಡಿಗೆ ಏನಿರ್ತೈತಿ ಆಸ್ತಿ ಅದ, ಹೆಂಡತಿ ಬಂದಿರ್ತಾವೆ ಅದ ಆಸ್ತಿ ಇರ್ತೈತಿ. ನಮಗೆ ರೀ ಇಲ್ಲಿ ಕೇರಳದಾಗ ಹಂಗಿಲ್ಲ, ಮದುವೆ ಆದ್ಮೇಲೆ ಗಂಡ ಹೆಂಡತಿ ಮನೆಗೆ ಹೋಗ್ಬೇಕು, ಹೆಂಡತಿ ಆಸ್ತಿ ಏನಿರ್ತೈತಿ ಅದರ ಸಂಬಂಧ ರೀ. ನೀವು ಮತ್ತೆ ತಂಗಿಗಳಿಗೆ ಬಿಟ್ಟು ಬರ್ಬೇಕ್ರಿ ಅವ. ಆದ್ದರಿಂದ ನಾವು ಹೆಣ್ಮಕ್ಳಿಗೆ ಏನು ಮಾಡ್ಬೇಕಂದ್ರೆ ಗೌರವವನ್ನು ಕೊಡಬೇಕು. ಅದೇ ರೀತಿಯಾಗಿ ಭ್ರೂಣ ಹತ್ಯೆಯನ್ನು ಮೊದಲು ನಾವು ನಿಲ್ಲಿಸ್ಬೇಕು ರೀ. ಈಗಾಗಲೇ ಅದ್ರ ಮೇಲೆ ಸಾಕಷ್ಟು ಎಲ್ಲ ದವಾಖಾನೆಗೆ ಹಚ್ಚೇ ಇರ್ತಾರೆ ರೀ. ಡಾಕ್ಟರ್ ಸಾಹೇಬರು ಬಂದಾರ, ಸರ್ಕಾರಿ ಡಾಕ್ಟ್ರು ಎಲ್ಲ ಆಸ್ಪತ್ರೆಗಳಿಗೆ ಹಚ್ಚಿರ್ತಾರೆ ರೀ ಭ್ರೂಣ ಹತ್ಯೆ ಅಪರಾಧ ಅಂತ ಹೇಳಿ. ಆದರೂ ಕೆಲವೊಂದು ಕಡೆ ನಡೀತಾ ಇರ್ತಾವ್ರಿ ಅಂಥವು. ಅಂಥದ್ದು ನಿಲ್ಬೇಕು ರೀ. ಹೆಣ್ಣಿರಲಿ ಗಂಡಿರಲಿ ಮಕ್ಕಳಿದ್ರೆ ಸಾಕು, ಹೌದಲ್ಲ ರೀ? ಅಷ್ಟಿದ್ರೆ ಮಾತ್ರ ನಾವು ಕರೆಕ್ಟಾಗಿ ಇದನ್ನು ಮಾಡ್ಬೋದು. ಆಮೇಲೆ ಪ್ರತಿಯೊಂದರಲ್ಲಿ ಈಗ ಹೆಣ್ಮಕ್ಳನ್ನ ಇದೇ ಫಂಕ್ಷನ್ ಚಾಲೂ ಮಾಡೋದ್ನಾಗ ಇಲ್ಲೇ ಒಂದು ಉದಾಹರಣೆ ಕೊಡ್ತಾನು. ಯಾರು ಹಾಡು ಹಾಡ್ತೀರಿ ಬರೀಪ್ಪ ಹಂಗೆ ಅಂದಾಗ ಹೆಣ್ಣು ಮಗುನ ಮುಂದೆ ಬಂದ್ರಿ, ಇಲ್ಲಿ ಅವರ ಮುಂದಿದ್ದಂಗೆ ಆಯ್ತಲ್ಲ, ಅವರ ಮುಂದಿದ್ದಂಗೆ ಆಯ್ತು. ನೀವು ಬರಲಿಲ್ಲ, ಎಂದು ಬರಲಿಲ್ಲ. ಆಮೇಲೆ ನಾವು SSLC ಮತ್ತು PUC ಫಲಿತಾಂಶವನ್ನು ತೊಗೊಂಡಾಗ ನಮ್ಮ ಕರ್ನಾಟಕದ ನಾವು ನೋಡಬೇಕಾದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳನ್ನ ಪಾಸ್ ಹಾಕ್ತಾರೆ. ಆಮೇಲೆ ಅದೇ ರೀತಿಯಾಗಿ ಹೆಣ್ಮಕ್ಳಿಗೆ ಏನು ಮಾಡ್ಯಾರಪ್ಪ ಅಂದ್ರೆ ಈಗ 33% ರಿಸರ್ವೇಷನ್ ಅದ. 33% ರಿಸರ್ವೇಷನ್ ಪ್ರತಿಯೊಂದು ಜಾಬ್ದಲ್ಲಿ ಮಾಡ್ಯಾರ. ಮೊದಲು ಆರ್ಮಿ ಒಳಗೆ, ಇಂಡಿಯನ್ ಆರ್ಮಿ ಒಳಗೆ ಮೊದಲ ಜನರಲ್ ಡ್ಯೂಟಿ ಮಹಿಳೆಯರಿಗೆ ಇರಲಿಲ್ಲ ರೀ. ಈಗ ಸ್ಟಾರ್ಟ್ ಆಗಿದ್ದು 3ನೇ ಅರ್ಜಿ ಇದು ಕರೆದದ್ದು 3ನೇದು. ಹೆಣ್ಣು ಮಕ್ಕಳಿಗೂ ಸಹಿತ ಇಂಡಿಯನ್ ಆರ್ಮಿಯಲ್ಲಿ ಜನರಲ್ ಡ್ಯೂಟಿ ಹುದ್ದೆಗೆ ವುಮನ್ ಮಿಲಿಟರಿ ಪೊಲೀಸ್ ಅಂತ ಕರೀತಾರೆ, ಅದಕ್ಕೆ ಅಲ್ಲಿಯೂ ಅವಕಾಶ ಕೊಟ್ಟಾರ. ಪ್ರತಿಯೊಂದು ವಿಭಾಗದಲ್ಲಿ ಸಹಿತ ಹೆಣ್ಣು ಮಕ್ಕಳಿಗೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನೀವು ಎಲ್ಲರೂ ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಡணும் ಅಂತಕ್ಕಂಥ ಮಾತನ್ನು ಹೇಳಿ ನನ್ನೊಂದು 2 ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಅಷ್ಟೇ ಅಲ್ಲದೆ ಈ ಅಗ್ನಿಪಥ ಯೋಜನೆಯಡಿಯಲ್ಲಿ ಅಗ್ನಿವೀರ ಆರ್ಮಿ ರ್ಯಾಲಿಗಳು ಪ್ರಾರಂಭವಾದಾಗ, ಅಂದರೆ ಮೊದಲನೇದು ಹಾಸನ್ ರ್ಯಾಲಿಯಲ್ಲಿ 4 ಅಭ್ಯರ್ಥಿಗಳು ಅಗ್ನಿವೀರರಾಗಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಪಾಸಾಗಿದ್ದಾರೆ. ಆವಾಗ ತರಬೇತಿಗೆ ಅಭ್ಯರ್ಥಿಗಳು ಕಡಿಮೆ ಬಿದ್ದಿದ್ದರು. ಅದೇ ರೀತಿಯಾಗಿ ಹಾವೇರಿ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ 52 ಜನ ಅಗ್ನಿವೀರರಾಗಿ ಆಯ್ಕೆಯಾದರು ಮೊದಲನೇ ಫಲಿತಾಂಶದಲ್ಲಿ. ಅದೇ ರೀತಿಯಾಗಿ ಆಮೇಲೆ ರಿಸರ್ವೇಷನ್ದಲ್ಲಿ ಮತ್ತೆ 3 ಜನ ಪಾಸಾದರು. ಒಟ್ಟು ಹಾವೇರಿ ರ್ಯಾಲಿಯಲ್ಲಿ 55 ಜನ ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಬೆಳಗಾವಿ AROದಿಂದ ನಡೆಯತಕ್ಕಂಥ ಬೀದರ್ ಆರ್ಮಿ ರ್ಯಾಲಿಯಲ್ಲಿ ಒಟ್ಟು 25 ಜನ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಿಂದ ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಅಗ್ನಿವೀರರಾಗಿ ಆಯ್ಕೆಯಾದ ಎಲ್ಲ ಅಭ್ಯರ್ಥಿಗಳಿಗೆ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿಯ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ.
ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಮತ್ತು ಹವಾಲ್ದಾರ್ ತರಬೇತಿ. SSLC ಪಾಸ್ ಆದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶ ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.